ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಿಮ್ಮೆಲ್ಲರಿಗೂ ಒಂದು ಟೇಸ್ಟಿ ಆಗಿರುವಂತಹ ಹೆಲ್ತಿ ಆಗಿರುವಂತಹ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಏನಾದರೂ ಅನ್ನ ಮಿಕ್ಕ ಹೋಗಿದೆಯಾ ಯೋಚನೆ ಮಾಡಬೇಡಿ, ಈ ರೆಸಿಪಿ ಟ್ರೈ ಮಾಡೋಣ ಫಟಾಫಟ್ ಅಂತ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಈ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ. ಇದು ತುಪ್ಪ ಬಿಸಿ ಆಗಿದೆ, ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿನ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ರೆಕ್ಕೆ ಕರಿಬೇವು ಸೊಪ್ಪನ್ನ ತೊಳ್ಕೊಂಡು ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಆ ಫ್ಲೇವರ್ಸ್ ಎಲ್ಲ ಬಿಡೋ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ನೀಟಾಗೆಲ್ಲ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ಕ್ಲೀನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಗ್ಲಾಸು ಮೀಡಿಯಮ್ ಗ್ಲಾಸ್ 1 ಗ್ಲಾಸಲ್ಲಿ ನಾನು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನೇ ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ರೆಸಿಪಿಗೆ ಹೆಸರುಬೇಳೆ ತುಂಬ ಅವಶ್ಯಕತೆ ಇದೆ. ನೋಡಿ ಫ್ರೆಂಡ್ಸ್, ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ನಾನಿಲ್ಲಿ ನಮ್ಮ ಮನೇಲಿ ನೈಟು ಅನ್ನ ಸ್ವಲ್ಪ ಮಿಕ್ಕ ಹೋಗಿತ್ತು, ಅದಕ್ಕೋಸ್ಕರ ಆ ಅನ್ನದಲ್ಲಿ ಏನು ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ಕಿಚಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅನ್ನ ನೀವು ಯಾವ ಬೌಲಲ್ಲಿ ತೊಗೊಂಡಿದ್ದೀರೋ ಅದರ 1/4 ಭಾಗ ನಾನು ಬೇಳೆ ಆ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಮತ್ತು ನೀರನ್ನ ಯಾವ ಬೌಲಲ್ಲಿ ನೀವು ಅನ್ನ ತೊಗೊಂಡಿದ್ದೀರೋ ಅದರಲ್ಲಿ 4ರಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾಯಿತು. ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಎಲ್ಲ ನೀಟಾಗಿ ಒಂದ್ಸತಿ ನಾವು ಮಿಕ್ಸ್ ಮಾಡಿ ಕೊಟ್ಬಿಡೋಣ ಫಟಾಫಟ್ ಅಂತ. ತುಂಬ ಬೇಗ ಆಗೋಗುತ್ತೆ, ಕ್ವಿಕ್ ರೆಸಿಪಿ ಇದು. ನೋಡಿ, ಮೆಣಸನ್ನು ಮೇಲೆ ಇವಾಗ ಈ ಸ್ಟೇಜಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಬ್ರೇಕ್ಫಾಸ್ಟ್ ತಿನ್ನೋವಾಗ ಮೆಣಸು ಫ್ಲೇವರು ಫ್ರೆಶ್ ಆಗಿ ಬರ್ತಾ ಇರುತ್ತೆ ಈ ಸ್ಟೇಜಲ್ಲಿ ಹಾಕಿದ್ರೆ. ನೋಡಿ, ಇವಾಗೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಕೊಡಬೇಕು. ಆಯ್ತಿನ್ನ ಇವಾಗ ಇದನ್ನು ಈಸಿಯಾಗಿ ಇದಕ್ಕೆ ನಾವು ಚಟ್ನಿ ಸಹ ಮಾಡ್ಕೋಬೇಕಾಗುತ್ತೆ. ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ನಾವು ಇದನ್ನು ಒಂದು 4 ವಿಸಿಲ್ನ ತಗೋಬೇಕಾಗುತ್ತೆ. 4 ವಿಸಿಲ್ ಬಂದಮೇಲೆ ಕಿಚಡಿ ರೆಡಿಯಾಗಿರುತ್ತೆ. ಓಪನ್ ಮಾಡಿ ಈ ಥರ ಎಲ್ಲನೂ ಸ್ಮ್ಯಾಶರಿಂದ ಒಂದ್ಸತಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ. ನೋಡೋದಕ್ಕೂ ಕಲರ್ಫುಲ್ ಆಗಿದೆ, ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿದೆ. ನೋಡಿ ಫ್ರೆಂಡ್ಸ್, ರುಚಿಯಾಗಿ ಕ್ವಿಕ್ಕಾಗಿ ತಿನ್ನೋದಕ್ಕೆ ರುಚಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಈ ಕಿಚಡಿಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ರುಬ್ಬುವಾಗ ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಚಟ್ನಿ ಪ್ರಿಪೇರ್ ಮಾಡಿದ್ದೀನಿ. ಈ ಥರ ನಾವು ವೇಸ್ಟ್ ರಾತ್ರಿ ಉಳಿದೋಗಿರೋ ಅನ್ನನ ಬಿಸಾಕ್ತೀರಾ, ಈ ಥರ ರುಚಿಕರವಾದ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಫ್ಲೇವರ್ ಘಮ ಅಂತ ಫ್ರೆಶ್ ಆಗಿ ಬರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೇನು ಮಾಡೋಣ ಅಂದರೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಟ್ರಸ್ಟ್ ಮೀ, ಎಳೆ ಮಕ್ಕಳಂತೂ ತುಂಬ ಚೆನ್ನಾಗಿ ತಿಂತಾರೆ, ಚಿಕ್ಕ ಮಕ್ಕಳೆಲ್ಲ ತಿಂತಾರೆ. ಎಲ್ಲರಿಗೂ ಇಷ್ಟವಾದ ಬ್ರೇಕ್ಫಾಸ್ಟ್ ಇದು ನಮ್ಮ ಮನೆಯಲ್ಲಿ. ಈ ಥರ ನಾನು ನೈಟ್ ಹೊತ್ತು ಏನಾದರೂ ಅನ್ನ ಮಿಕ್ಕ ಹೋಗಿದ್ರೆ ಮಾರ್ನಿಂಗ್ ಹೊತ್ತು ಈ ಥರ ಬ್ರೇಕ್ಫಾಸ್ಟು ನಾನು ಪ್ರಿಪೇರ್ ಮಾಡ್ತೀನಿ. ಈ ಕಿಚಡಿ ಅಂತೂ ತುಂಬ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಯೂಸ್ಫುಲ್ ಹೆಲ್ತಿ ಆಗಿರುವಂತಹ ರುಚಿಕರವಾದ ರೆಸಿಪಿಗಳನ್ನ ನೀವು ಕಂಟಿನ್ಯೂಸ್ ಆಗಿ ನೋಡಬೇಕು ಅಂದ್ಕೊಂಡ್ರೆ ಫಟಾಫಟ್ ಅಂತ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್.